ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇಂದು ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ಶ್ರೀ ಎಚ್.ಎಂ. ವಿಜಯ ನರಸಿಂಹರವರು ಹಾಗೂ ಸದಸ್ಯರಿಂದ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಕೆ.ವೈ. ನಂಜೇಗೌಡರವರು ಹಾಗೂ ಅವರ ಶ್ರೀಮತಿ ಅವರಿಗೆ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ಸನ್ಮಾನಿಸಿ ಗೌರವಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಿಟ್ಟಿ ಮಾಸ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಮೂರ್ತಿ, ಕಾಂಗ್ರೆಸ್ ಮುಖಂಡರಾದ ಕ್ಷೇತ್ರನಹಳ್ಳಿ ವೆಂಕಟೇಶ್ ನಾಗಪುರ, ನವೀನ್ ನಲ್ಲಂಡಹಳ್ಳಿ, ನಾಗೇಶ್, ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಶಬೀರ್, ಭಾಸ್ಕರ್ ಗೌಡ, ಅಂಬರೀಶ್ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮುನಿರಾಜು, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ, ಮಾಲೂರು. ಎಲ್ಲರಿಗೂ ನಮಸ್ಕಾರ. ಮಾಲೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ, ಎಲ್ಲ ಹಿರಿಯ ಮುಖಂಡರೇ, ಕಾರ್ಯಕರ್ತರು, ಯುವ ಕಾಂಗ್ರೆಸ್ನ ಏನು ಮಾಲೂರು ಯೋಜನಾ ಪ್ರಾಧಿಕಾರದ ಏನು ಕಮಿಟಿ ಮಾಡಿದ್ದಾರೆ, ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ.ವೈ. ನಂಜೇಗೌಡಣ್ಣನವರು ನನ್ನನ್ನು ಏನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಭಾಸ್ಕರ್ ಅವರನ್ನು ಸದಸ್ಯರನ್ನಾಗಿ, ನಿರ್ದೇಶಕರನ್ನಾಗಿ, ಅಂಬರೀಶ್ ಅವರನ್ನು ನಿರ್ದೇಶಕರನ್ನಾಗಿ, ಅದೇ ರೀತಿ ಶಬೀರ್ ಅವರನ್ನು ಸಹ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಈ ಒಂದು ಯೋಜನಾ ಪ್ರಾಧಿಕಾರದ ಹೊಸ ಏನು ಕಮಿಟಿ ಮಾಡಿದ್ದಾರೆ, ನಾವೆಲ್ಲ ಸೇರಿ ನಮ್ಮ ಜನಪ್ರಿಯ ಶಾಸಕರಾದಂಥ ನಂಜೇಗೌಡಣ್ಣವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಈ ದಿನ ಪಕ್ಷನಿಷ್ಠೆ ಏನು ಪ್ರತಿದಿನ ಶಾಸಕರ ಜೊತೆ ಏನು ನಾವೆಲ್ಲ ನಿತ್ಯ ಸಂಘಟನೆಯಲ್ಲಿ ತೊಡ್ಕೊಂಡಿದ್ವಿ, ಅದೇ ರೀತಿ ಎರಡನೇ ಅವಧಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ನನಗೂ ಹಾಗೂ ನನ್ನ ತಂಡಕ್ಕೆ. ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ನನ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಕಿಟ್ಟಣ್ಣವ್ರಿಗೂ ಹಾಗೂ ರಾಮಮೂರ್ತಿ ಅಣ್ಣವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ, ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಪ್ರತಿನಿಧಿಗಳು ಸಹ ಏನು ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಏನೇ ದಿನ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಒಂದು ಅಡಿಯಲ್ಲಿ ಏನು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಾದಂಥ ಕೆ.ವೈ. ನಂಜೇಗೌಡಣ್ಣವರಿಗೆ ನಾನು ಮತ್ತೊಂದು ಸಲ ಏನು ಅವರ ಒಂದು ನಿರ್ದೇಶನದಂತೆ ಏನು ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಏನೇನು ಅಭಿವೃದ್ಧಿಗಳು ಬರುತ್ತೆ ಅವರ ನಿರ್ದೇಶನದಂತೆ ನಾನು ಅವರಿಗೆ ಯಾವುದೇ ರೀತಿ ಕಿಂಚಿತ್ತೂ ಸಹ ಏನು ಒಂದು ಕಪ್ಪು ಚುಕ್ಕಿಯನ್ನು ತರದಂಥ ಒಂದು ಕೆಲಸವನ್ನು ಅವರ ನಿರ್ದೇಶನದಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಮತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಸಹ ಸಂಘಟನೆಯನ್ನು ಮಾಡ್ಕೊಂಡು ಹೋಗುವಂಥ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನನ್ನ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರಕ್ಕೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಸದಾವಕಾಶ ನಾನು ಮಾಡಿಕೊಟ್ಟಿದ್ದಕ್ಕೆ ಮತ್ತೊಂದು ಸರಿ ನಮ್ಮ ಜನಪ್ರಿಯ ಶಾಸಕರಿಗೂ ಹಾಗೂ ರತ್ನಕ್ಕನವರಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರು ಸಹ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತಿಹಾಸದಲ್ಲಿ ಯಾವ ಶಾಸಕರು ಕೂಡ ತರದಿರೋಂಥ ಒಂದು ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಇವತ್ತು ಮಾಲೂರು ತಾಲೂಕು ತಂದಿದ್ದೀವಿ. ನಾವು ಅದೆಲ್ಲ ಇಂಪ್ಲಿಮೆಂಟ್ ಮಾಡೋದು ಒಂದು ಕಡೆ, ಜನ ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆ, ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಂಥ ನಂಬಿಕೆ, ಮತ್ತೆ ನಂಜೇಗೌಡರನ್ನೇ ಎರಡನೇ ಅವಧಿಗೆ ಶಾಸಕರು ಮಾಡಿಕೊಂಡ್ರೆ ಒಳ್ಳೇದು ಅಂತ ತಗೊಂಡಂಥ ತೀರ್ಮಾನ ಇವತ್ತು ಮಾಲೂರು ತಾಲೂಕಿಗೆ ಲಾಭದಾಯಕವಾಗಿ ಅನುಕೂಲವಾಗಿರೋದ್ರಿಂದ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಡೆವಲಪ್ಮೆಂಟ್ಸ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ವಿಶೇಷವಾಗಿ ನಾವು ಪಕ್ಷವನ್ನು ತುಂಬ ಗಟ್ಟಿಯಾಗಿ ಬಲಿಷ್ಠವಾಗಿ ಕಟ್ಟೋದಕ್ಕೆ, ಯಾರೋ ಏನೋ ತೀರ್ಮಾನ ತಗೊಂಡ್ರು ಅಂತ ಭಯ ಬಿದ್ದು ಮನೇಲಿ ಕೂತ್ಕೊಂಡ ಪ್ರಶ್ನೆನೇ ಇಲ್ಲ. ಅದೆಷ್ಟೇ ಕಷ್ಟ ಆಗಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥದ್ದು ಆ ದಿನಗಳಲ್ಲೇ ಕಟ್ಟಿದ್ದೀವಿ. ಇನ್ನು 2.5 ವರ್ಷ ಪ್ರತಿ ಬೂತ್ವ ನಿದ್ದೆ ಹೋಗಲ್ಲ, ನಾನು ನೋಡೇ ಬೇಡ. ಅವ್ರು ಕೂಡ ಹೇಳ್ಕೊಡೋದು, ಇವ್ರು ಕೂಡ ಹೇಳೋದು, ಇವ್ರು ತಿರ್ವಾಕ್ತೀನಿ, ಅವ್ರನ್ನ ಬಾರ್ಲಾಕ್ತೀನಿ, ಈ ತಿರ್ಲಿ ಹಾಕೋದು ಬಾರ್ಲಾಕೋದು ನಾವು ನೋಡ್ಕೊಂಬಂದ್ಬಿಟ್ಟಿದ್ದೀವಿ. ನಾವು ಪಾಪ ಯಾರೋ ಅಮಾಯಕರು ಕೂರಿಸ್ಕೊಳ್ಳೋದು, ಏನೋ ಮಾಡಕ್ಕೆ ಹೋಗೋದು, ಏನೋ ಹೇಳ್ಕೊಡಕ್ಕೆ ಹೋಗೋದು, ಇದೇನಕ್ಕಾಗಿ ಅವರ ಸ್ವಾರ್ಥಕ್ಕಾಗಿ ತಾತ್ಕಾಲಿಕವಾಗಿ ಕೂತ್ಕೊಳ್ಳೋದು, ಕೂರಿಸ್ಕೊಳ್ಳೋದು, ಏನೋ ಒಂದು ಮಾಡೋದು ಮಾಡಕ್ಕೆ ಹೋಗ್ತಾರೆ.